ಬೆಂಗಳೂರು ಹೊರವಲಯದಲ್ಲಿ ನಿದ್ದೆಗೆಡಿಸಿದ್ದ ಕೃಷ್ಣಗಿರಿ ಗ್ಯಾಂಗ್ ಬಲೆಗೆ ಬಿದ್ದಿದೆ. ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದ ಸ್ಟೈಲ್ ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಬಹಳ ದಿನಗಳಿಂದ ನಿದ್ದೆಗೆಡಿಸಿದ್ರು ಇವರು ಕೃಷ್ಣಗಿರಿ ಗ್ಯಾಂಗು. ಬಟ್ ಇವರ ಸ್ಟೈಲ್ ಕೇಳಿ ಪೊಲೀಸರು ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ಮೊದಲು ತಮಿಳುನಾಡಲ್ಲಿ ಬೈಕ್ಗಳಲ್ಲಿ ತೆರಳಿ ಕಳ್ಳತನ ಮಾಡ್ತಿದ್ರು ಇವರು. ಅದಾದ ಮೇಲೆ ಆದಾಯ ದುಡ್ಡು ಬರೋಕ್ಕೆ ಜಾಸ್ತಿ ಆಯಿತು, ಕಳ್ಳದ ದುಡ್ಡು. ಬೈಕ್ ಬಿಟ್ಟು ಕಾರು ಖರೀದಿ ಮಾಡಿ ಅದರಲ್ಲೇ ಕಳ್ಳತನಕ್ಕೆ ಹೋಗ್ತಾ ಇದ್ರು ಹೈಟೆಕ್ ಕಳ್ಳರು. ಬೆಂಗಳೂರಿನಲ್ಲಿ KG ಗಟ್ಟಲೆ ಚಿನ್ನಾಭರಣ ಕದಿಯೋಕೆ ಕಾರಲ್ಲಿ ಬಂದಿದ್ರು. ತಮಿಳುನಾಡಲ್ಲೇ ಮಾಸ್ಕು, ಗ್ಲೌಸು, ಟೂಲ್ಸ್ ಖರೀದಿಸಿ ಈ ಗ್ಯಾಂಗ್ ಬಂದಿತ್ತು. ಕದ್ದ ಬಟ್ಟೆಯನ್ನೇ ಧರಿಸಿ ಪಕ್ಕದ ಮನೆಯಲ್ಲಿ ಕಳ್ಳತನ ಮಾಡಿದ್ರು ಗ್ಯಾಂಗ್ನವರು. 15 ದಿನದ ಹಿಂದೆ ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದೇ ಏರಿಯಾದಲ್ಲಿ ಕಳ್ಳತನವನ್ನು ಮಾಡಿದ್ರು. ಕದ್ದ ಚಿನ್ನಾಭರಣವನ್ನು ಸೇಲಂನಲ್ಲಿ ಬ್ಯಾಂಕ್ಗಳಿಗೆ ಮಾರಾಟವನ್ನು ಮಾಡ್ತಾ ಇದ್ರು. ಆ ಬ್ಯಾಂಕಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲೇ ಪೊಲೀಸರ ಖೆಡ್ಡಾಗಿ ಬಿದ್ದಿದ್ದಾರೆ. ನೋಡಿ, ಇವರು ಅಂತಿಂಥ ಕಳ್ಳರಲ್ಲ, ಇವರು ಹೈಟೆಕ್ ಕಳ್ಳರು. ಕಾರಲ್ಲಿ ಬರ್ತಾ ಇದ್ರು ಐಷಾರಾಮಿಯಾಗಿ. ಮೊದಲೆಲ್ಲ ಬೈಕ್ಗಳಲ್ಲಿ ಅಲ್ಲಿ ಇಲ್ಲಿ ಅಡ್ಡ ಹಾಕೋದು, ಸಣ್ಣ ಪುಟ್ಟ ಕಳ್ಳತನ ಮಾಡ್ಕೊಂಡಿದ್ದಂತು. ಅದಾದಮೇಲೆ ರುಚಿ ಹತ್ತೋಕ್ಕೆ ಶುರುವಾಯಿತು. ದುಡ್ಡು ಜಾಸ್ತಿ, ಈ ಕಳ್ಳತನ ದುಡ್ಡು ಜಾಸ್ತಿ ಆಯಿತು. ಅದಾದ ಮೇಲೆ ಕಾರ್ನಲ್ಲಿ ಬಂದು ಅದರಲ್ಲೂ ಬೆಂಗಳೂರಿನ ಕೆಲವೊಂದು ಏರಿಯಾಗಳನ್ನ ಟಾರ್ಗೆಟ್ ಮಾಡಿಕೊಂಡು ತುಂಬಿಸ್ಕೊಂಡೆಲ್ಲ ಹೋಗ್ತಾ ಇದ್ರು. ಅಂದರೆ ಮನೆಗಳು ಆಗಿದ್ದು, ಅದರಲ್ಲಿ ಆ್ಯಕ್ಚುಲಿ ಆಗಿರೋದು ಒಂದಿಷ್ಟು ಮನೆಗಳು. ಆದರೆ ಒಂದಿಷ್ಟು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಇನ್ನಿತರ ಇದರಲ್ಲಿ ಮೋರ್ ದೆನ್ 20 ಹೌಸಸ್ ಎಲ್ಲ ಇದು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಬಂದಿತ್ತು. ಆ್ಯಕ್ಚುಲಿ ಆಗಿರೋದು 4 ಮನೆಗಳು ಮೇನ್ ಅದು ಹೌಸ್ ಬ್ರೇಕಿಂಗ್ ಆಗಿತ್ತು. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಒಂದು ವಿಶೇಷ ತಂಡ, ಇದು ನಮ್ಮ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಮತ್ತು ಹೊಸಕೋಟೆ ಸಬ್ ಡಿವಿಷನ್ ಎಲ್ಲ ಅಧಿಕಾರಿಗಳನ್ನು ನಾವು ಒಂದು ವಿಶೇಷ ತಂಡವನ್ನು ಫಾರ್ಮ್ ಮಾಡಿಬಿಟ್ಟು ಈ ಕೇಸ್ಗಳಲ್ಲಿ ಯಾರು ಜನ ಬರ್ತಿದ್ರು, ಬೇಸಿಕ್ಲಿ ಒಂದು ಮಾಸ್ಕ್ ಹಾಕ್ಕೊಂಡ್ಬಿಟ್ಟು, ಒಂದು ಹ್ಯಾಂಡ್ ಗ್ಲೌಸು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಪ್ರೊಫೆಷ್ನಲ್ ರೀತಿಯಿಂದ ಒಂದು ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದುಬಿಟ್ಟು ಈ ಮನೆಗಳ ಒಳಗಡೆ ನುಗ್ಗಿ ಯಾರು ಇದ್ದು ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಮನೆ ಕಳುವು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಲ್ಯೂಬಲ್ಸನ್ನು ತಗೊಂಡು ಹೋಗಿರುವಂಥ ಒಂದು ಇದು ಕೇಸು. ಸೊ ಈ ಕೇಸ್ 4 ಕೇಸ್ ರಿಜಿಸ್ಟರ್ ಆಗಿತ್ತು ಟೋಟಲ್. ಆ ಕೇಸ್ ರಿಜಿಸ್ಟರ್ ಆದ ನಂತರ ಅವೈಲೇಬಲ್ ಏನು ನಮ್ಮ ಟೆಕ್ನಿಕಲ್ ಏಡ್ ಇರ್ಬೋದು ಮತ್ತು ಇನ್ನಿತರ ಕೆಲವೊಂದಿಷ್ಟು ನಮ್ಮ ಮಾಹಿತಿಯ ಆಧಾರದ ಮೇಲೆ ಈ ಕೃತ್ಯವನ್ನು ಎಸಗಿರುವಂಥ ಯಾರೋ ಈ ಗ್ಯಾಂಗ್ ಇದೆ, ಇವರು ತಮಿಳ್ನಾಡು ಒಂದು ಕೃಷ್ಣಗಿರಿ ಜಿಲ್ಲೆ ಒಂದು ಹಳ್ಳಿಯ ಒಂದು ಗ್ಯಾಂಗ್. ಇದು ಒಂದು ಭಾಳಷ್ಟು ಆರ್ಗನೈಸ್ಡ್ ವೇ ಆಗಿ ಅವರು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡ್ಕೊತಾ ಇದ್ದಾರೆ ಭಾಳ ವರ್ಷಗಳಿಂದ. ಸೊ ಇವ್ರದ್ದು ಮೋಡಸ್ ಇದೇನೆ, ತಮ್ಮ ಸ್ವಂತ ವಾಹನದಲ್ಲಿ ಬಂದುಬಿಟ್ಟು ಈ ರೀತಿ ಪ್ರೊಫೆಷ್ನಲ್ ಆಗಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ನುಗ್ಗಿ ಮಾಡುವಂಥದ್ದು. ಇವರ ಇತಿಹಾಸ ಏನು ಅಂತಂದರೆ, ಹಿಂದೆನೂ ಕೂಡ ಒಬ್ಬ ಅಕ್ಯೂಸ್ ಮೇಲೆ ಅಲ್ಲಿ ಅವರು ತಮಿಳ್ನಾಡಲ್ಲಿ ಒಂದು ಗುಂಡಾ ಆ್ಯಕ್ಟ್ ಕೂಡ ಅಲ್ಲೇ ಹಾಕಿದ್ದಾರೆ, ಅಲ್ಲಿನೂ ಕೂಡ. ಅದಾದ ನಂತರ ಅದು ಒಂದು 25ವರೆಗೆ ಅವ್ರ ಮೇಲೆ ಕೇಸಸ್ ಅಲ್ಲಿ ಕೂಡ ಇದ್ದಾವೆ. ಆಮೇಲೆ ಇನ್ನೊಬ್ಬರ ಮೇಲೆ ಒಂದು 15 ಕೇಸಸ್ ಇದ್ದಾವೆ. ಸೊ ಟೋಟಲ್ ಒಂದು 35 to 40 ಕೇಸಸ್ ಇವರಿಬ್ಬರ ಮೇಲೆ ಇದ್ದದ್ದು. ಸೊ ಇವರು ನಮ್ಮ ಏರಿಯಾಗೆ ಬಂದುಬಿಟ್ಟು ಇದು ಮಾಡಿದ್ದನ್ನು ಆ ಬೇಸಿಸ್ ಮೇಲೆ ನಾವು ಮಾಡಿ ಈಗ ವಿ ಎನ್ಶೋರ್ಡ್ ದ್ಯಾಟ್ ಅವ್ರಿಗೆ ನಾವು ಇಟ್ಕೊಂಡಿದ್ದೀವಿ. ಆ ಬೇಸಿಸ್ ಮೇಲೆ ಎಲ್ಲ ಕೇಸಸ್ ಏನೇನು ಅವ್ರು ಮಾಡಿದ್ರು ಅದರದ್ದು ಕೂಡ ಟೋಟಲ್ ರಿಕವರಿ ಒಂದು 400 grams ವರ್ತ್ ಗೋಲ್ಡ್ ಹೋಗಿತ್ತು. ಅದಾದ ನಂತರ ಒಂದು ವಾಹನ ಕೂಡ ಹೋಗಿ 2 ವೀಲರ್ ಹೋಗಿತ್ತು, 1-2 ಲ್ಯಾಪ್ಟಾಪು. ಸೊ ಆಲ್ ಟುಗೆದರ್ ನಮ್ಮ ಹತ್ರ ಇವಾಗ 22,28,000 ಮೌಲ್ಯದ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ಬೆಂಗಳೂರಿನ ಕೆಲ ಭಾಗಗಳಲ್ಲಿ ನಿದ್ದೆಗೆಡಿಸಿತ್ತು ಈ ಕೃಷ್ಣಗಿರಿ ಟೀಮ್. ಪೊಲೀಸರು ಹೇಗೆ ಕೆಡ್ಬಿದ್ರು, ಕಾರ್ಯಾಚರಣೆ ಹೇಗಿತ್ತು ಅಂಥೇಳಿ, ಎಷ್ಟು ನಟೋರಿಯಸ್ ಆಗಿದ್ರು ಅನ್ನೋದು ಇವರು? ಪ್ರಭು, ಏನು ಬೆಂಗಳೂರಿನ ಹೊರವಲಯದಲ್ಲಿ ಮೇಲಿಂದ ಮೇಲೆ HBT ಅಂತ ನಾವೇನು ಹೇಳ್ತೀವಿ, ಹೌಸ್ ಬ್ರೇಕ್ ಥೆಫ್ಟ್ ಅಂತ, ಈ ಮನೆಗಳತನ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಮನೆಗೆ ಬಂದವರು ಏರಿಯಾದಲ್ಲಿ ಪೂರ್ತಿ 5-6 ಮನೆ 10 ಮನೆಗಳನ್ನ ದೋಚ್ಕೊಂಡು ಹೋಗ್ತಾ ಇದ್ರು. ಮೇಲಿಂದ ಮೇಲೆ ಈ ಪ್ರಕರಣಗಳು ದಾಖಲಾಗ್ತಾನೆ ಇತ್ತು. ಈ ಬಗ್ಗೆ
ಪೊಲೀಸರು ಕೂಡ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರೋ ಎಲ್ಲ ಸಿಸಿ ಕ್ಯಾಮೆರಾಗಳಿರ್ಬೋದು ಮತ್ತೆ ಅವರ ಬೀಟ್ ವ್ಯವಸ್ಥೆಯನ್ನು ಜಾಸ್ತಿ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ಏನು ಕೃಷ್ಣಗಿರಿಯ ಗ್ಯಾಂಗ್ ಏನು ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ಕಳ್ಳತನವನ್ನು ಮಾಡಿಕೊಂಡು ಎಸ್ಕೇಪ್ ಆಗ್ತಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಸುಳಿಯನ್ನು ಆಧಾರವಾಗಿ ಇಟ್ಕೊಂಡು ಆರೋಪಿಗಳು ಮತ್ತೆ ಪುನಃ ಬರೋದನ್ನ ಇವರು ವೆಯ್ಟ್ ಮಾಡ್ತಿರ್ತಾರೆ. ಬರುವಂತ ಸಂದರ್ಭದಲ್ಲಿ ಅವ್ರು ಬರುವಂತ ವೆಹಿಕಲ್ ನಂಬರ್ಗಳಿರ್ಬೋದು, ಗಾಡಿಗಳಿರ್ಬೋದು, ಸೊ ಅವರು ಒಂದು ಮನೆಯನ್ನ ದೋಚ್ಕೊಂಡು ಹೋಗುವಂತ ವೇ ಆಫ್ ಥೆಫ್ಟ್ ಏನಿತ್ತು ಅದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದಂತ ಪೊಲೀಸರು ಆರೋಪಿಗಳ ಇಬ್ಬರನ್ನ ಬಂಧಿಸಿರುವಂತದ್ದು. ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಸಾಕಷ್ಟು ಮನೆಗಳನ್ನ ದೋಚ್ಕೊಂಡು ಹೋಗುವಂತದ್ದು, ಅಲ್ಲಿ ಸಿಕ್ಕಿದಂತ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗು, ತಮಿಳುನಾಡಿನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿರ್ಬೋದು ಇಲ್ಲ ಜ್ಯುವೆಲರಿ ಶಾಪ್ಗಳಲ್ಲಿ ಗಿರಿವೆನ ಇಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಸದ್ಯ ಇಬ್ಬರನ್ನ ಬಂಧ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾವು ಕಾಣಿಸ್ಕೊಂಡ್ರೆ ಇಲ್ಲಿ ಯಾವುದೇ ಶಾಪ್ಗೆ ಹೋದ್ರೆ ಏನಕ್ಕೆ ಹೋದ್ರೂ ಕೂಡ ಪೊಲೀಸರಿಗೆ ಸುಳಿವು ಸಿಗ್ಬೋದು ಅನ್ನೋ ಕಾರಣಕ್ಕಾಗಿ ಆರೋಪಿಗಳು ತಮಿಳುನಾಡಿನಿಂದ ಬರುವಂತ ಸಂದರ್ಭದಲ್ಲಿ ಗ್ಲೌಸ್ ಗಳಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ಗಳಿರ್ಬೋದು, ಮಾಸ್ಕ್ ಗಳಿರ್ಬೋದು, ಎಲ್ಲವನ್ನು ಕೂಡ ಅಲ್ಲಿಂದನೇ ಎತ್ಕೊಂಡ್ ಬರ್ತಾ ಇದ್ರು. ಅಲ್ಲಿಂದನೇ ಎತ್ಕೊಂಡ್ ಬಂದು ಇಲ್ಲಿ ಬಂದು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಸೊ ಸದ್ಯ ಆರೋಪಿಗಳ ಬಂಧನ ಸಂದರ್ಭದಲ್ಲಿ ಹಲವು ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಇನ್ನು ಕೂಡ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಅವಲಹಳ್ಳಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.